ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 51ನೇ ಹುಟ್ಟುಹಬ್ಬ ಕಂಠೀರವ ಸ್ಟುಡಿಯೋಗೆ ಅಭಿಮಾನಿಗಳ ಸಾಗರವೇ ಹರಿದು ಬಂತು. ಸ್ಮಾರಕಕ್ಕೆ ಭೇಟಿ ನೀಡಿ ಫ್ಯಾನ್ಸ್ಗಳು ಪರಮಾತ್ಮನ ದರ್ಶನ ಪಡೆದರು. ರಾತ್ರಿಯಿಂದಲೇ ಆಗಮಿಸುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ಅಭಿಮಾನಿಗಳಿಂದ ಅಪ್ಪು ಹುಟ್ಟುಹಬ್ಬ ಆಚರಣೆಯಾಗ್ತಿದೆ. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗಳಿಂದ ಸಸಿ ವಿತರಣೆ, ಗಿಡ ವಿತರಣೆ ಅದೆಲ್ಲವೂ ಕೂಡ ಆಗ್ತಿದೆ. ಅಪ್ಪು ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲೇ ನಮ್ಮ ನಡೆ, ಅವರಂತೆ ನಾವು ಒಳ್ಳೆಯ ಕೆಲಸ ಮಾಡ್ತೇವೆ. ಪ್ರತಿ ವರ್ಷವೂ ಪುನೀತ್ ಹುಟ್ಟುಹಬ್ಬಕ್ಕೆ ಸಸಿ ವಿತರಣೆ ಆಗುತ್ತೆ. ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿ ರಾಘಣ್ಣ ಮತ್ತು ಕುಟುಂಬ ಮತ್ತು ಚಿಕ್ಕಪ್ಪನ ಹುಟ್ಟುಹಬ್ಬಕ್ಕೆ ಕೇಕ್ ತಂದ ವಿನಯ್ ಮತ್ತು ಯುವ. ಗೆದ್ದಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಇವತ್ತು ಅಭಿಮಾನಿಗಳು ಜನರು ಸಹ ಇವತ್ತು ಅವರನ್ನ ಭೇಟಿ ಮಾಡಕ್ ಆಗದೆ ಇದ್ರು ನಾವು ಅವರ ಏನು ಕಂಠೀರವ ಸ್ಟುಡಿಯೋಗೆ ಬಂದು ಅವರನ್ನ ಭೇಟಿ ಮಾಡ್ಕೊಂಡು ಅವರಿಗೆ ವಿಶ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಇವತ್ತು ಅವರ ಸಮಾಧಿ ಹತ್ರ ಬಂದಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಸಹ ಬೆಳಿಗ್ಗೆಯಿಂದನೇ ಬರ್ತಾ ಇರುವಂತದ್ದು. ಏನು ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಸಿನಿಮಾದ ಪೋಸ್ಟರ್ಸ್ ಗಳನ್ನ ಇಟ್ಕೊಳ್ಳೋದಾಗಿರ್ಬಹುದು, ಅಥವಾ ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ಮಾಡಿರುವಂತಹ ಸಿನಿಮಾದ ಒಂದೊಂದು ಪಾತ್ರದ ಒಂದೊಂದು ಫೋಟೋಗಳನ್ನ ಹಾಕಿ ಒಂದು ಪೋಸ್ಟರ್ ಮಾಡಿ ಅವರಿಗೆ ಹುಟ್ಟುಹಬ್ಬದ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಸಾಕಷ್ಟು ಜನರು ಕೇವಲ ಏನು ಬೆಂಗಳೂರಿನಲ್ಲಿ ಅಂತ ಅಲ್ಲ, ಸಾಕಷ್ಟು ಭಾಗಗಳಿಂದಲೂ ಸಹ ಬೆಳಿಗ್ಗೆಯಿಂದಲೇ ಬರ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಜೊತೆಗೆ ಅವರಿಗೆ ಅಂತ ಹೇಳಿ ಕೇಕ್ ಅನ್ನು ಸಹ ತಗೊಂಡ್ ಬಂದಿರುವಂತಹದ್ದು ಅಭಿಮಾನಿಗಳು. ಯಾಕಂತಂದ್ರೆ ಅಪ್ಪು ಅಂದ್ರೇನೆ ಒಂದ್ ರೀತಿಯಲ್ಲಿ ಸಾಕಷ್ಟು ಜನರ ಮನಸ್ಸಿಗೆ ಮುಟ್ಟಿರುವಂತಹ ನಟನೆ ಮುಖಾಂತರವಾಗಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರುವಂತವ್ರು. ಅವರಿಗೋಸ್ಕರ ಅಂತ ಹೇಳಿ ಇವತ್ತು ಸಹ ತಗೊಂಡ್ ಬಂದು ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರುವಂತಹದ್ದು ದೃಶ್ಯಾವಳಿ ಅವೆಲ್ಲ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಏನ್ ಹೇಳ್ತೀರಾ ಸರ್ ತಾವು? ಮೇಡಮ್, ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ನನಗಿಂತ 6 ವರ್ಷ ಚಿಕ್ಕವರು. ಯಾರ್ಯವನು ಶೂಟಿಂಗ್ ಆಗಿ ನಮ್ಮ ಪಕ್ಕದೂರಲ್ಲಿ ಬಂದಾಗ ನಾವು ಮೊದಲನೇ ಸಲ ಭೇಟಿಯಾಗಿದ್ದೆ ನಾನು. ಅವಾಗಿಂದ ಅವರು ನನ್ನ ಗುರ್ತಿಡಿಯವರು. ನಾವು ಇತ್ತೀಚೆಗೆ ನಾವು ವಜ್ರಶ್ರೀ ಕಂಪೈನ್ಸ್ಗೆ ಹೋದಾಗ ಪರಿಚಯ ಮಾಡ್ಕೊಂಡಿದ್ದೆ ಮೇಡಮ್. ನೀವು ನಮ್ಮೂರ ಹತ್ರ ಬಂದಿದ್ರಿ ಅಂತ. ಅವಾಗ ಹೌದಾ ಮಹೇಶ, ನೀವು ಊಟ ಕೊಡ್ರಿ ಅಂತ ಹೇಳೋರು ಮೇಡಮ್ ಅವರು. ಹಂಗಾಗಿ ಅವರು ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಘನ ಸರ್ಕಾರದವರು ಈ ವರ್ಷದಿಂದ ಪುನೀತ್ ಅಪ್ಪು ಸರ್ ಅವರ ಪಠ್ಯಪುಸ್ತಕವಾಗಿ ಅವರ ಜೀವನ ಚರಿತ್ರೆನ ಇಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡನ್ನ ಪ್ರಾರ್ಥನಾ ಗೀತೆಯಾಗಿ ಮಕ್ಕಳಿಗಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೊಂದು ಕಳಶಪ್ರಾಯವಾಗಿರುತ್ತೆ ಅನ್ನೋದು ನನ್ನ ಅಭಿಮತ ಮೇಡಮ್. ಕೈ ಮೇಲೆ ಏಟ್ ಮಾಡ್ಕೊಂಡು ಬೈ ಮಿಸ್ ನಂಗೆ ಕೈ ಕೊಟ್ಬಿಟ್ಟು ಹೋಗಿದ್ರು. ಆ್ಯಂಡ್ ನಾನು ನಮ್ಮ ಬಾಸ್ನ ತುಂಬ ಇಷ್ಟಪಡ್ತೀನಿ. ಎಲ್ಲ ಫಿಲಮ್ ನೋಡ್ತಾ ಇದ್ರು. ಒಟ್ಟೆ ನೋಡ್ತೀನಿ, ಫಿಲಮ್ ಟ್ರೈ ಮಾಡ್ತೀನಿ. ಯೂಟ್ಯೂಬರಿಂದ ಇಲ್ಲ ಫಿಲಮ್ ಥಿಯೇಟ್ರಿಂದ ಟ್ರೈ ಮಾಡ್ತೀನಿ. ಒಂದೊಂದು ಸಿಗುತ್ತೆ. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿಷಯ ಇದಾವೆ. ನಮ್ಮ ಬಾಸು ಎಲ್ಲ ದಾನ ಅದು ಮಾಡೋರೆ. ನಮ್ಮ ಅಪ್ಪು ಸರ್ ಅಂತಂದ್ರೆ ಎಲ್ಲರೂ ದೇವರಂತ ಪೂಜಿಸ್ತಾರೆ. ಸೊ ತಾವು ಸಹ ಬರ್ತ್ಡೇ ಇರೋ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂತ ಒಂದು ಅಭಿಯಾನವನ್ನ ಕೈಗೊಂಡಿದ್ದೀರಾ. ಏನ್ ಹೇಳ್ತೀರಾ? ಎಷ್ಟು ಗಿಡಗಳನ್ನ ಕೊಡ್ತಾ ಇದ್ದೀರಾ? ನಾವು ಈಗಾಗಲೇ 1 ವರ್ಷಗಳಿಂದ ಪ್ರತಿ ತಿಂಗಳು ಕೂಡ 500ಕ್ಕೂ ಹೆಚ್ಚು ಗಿಡಗಳನ್ನ ಕೊಟ್ಕೊಂಡು ಬಂದಿದ್ದೀವಿ. ಇವತ್ತು ಅವರ ಹುಟ್ಟಿದಬ್ಬ ಇರೋದ್ರಿಂದ ನಾವು 800ಕ್ಕೂ ಹೆಚ್ಚು ಗಿಡಗಳನ್ನ ತರಿಸಿದ್ದೀವಿ. ನಮಗಿನ್ನ ಜಾಸ್ತಿ ಗಿಡಗಳು ಕೊಡೋದಕ್ಕೆ ತುಂಬ ಇಷ್ಟ. ಇನ್ನು ಮುಂದಿನ ದಿನಗಳಲ್ಲಿ 1000ಕ್ಕೂ ಹೆಚ್ಚು ಗಿಡಗಳನ್ನ ಪ್ರತಿ ತಿಂಗಳು ಕೂಡ ಕೊಡಬೇಕು ಅಂತ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಅವರ ದಾರಿನಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಅಪ್ಪು ಅವ್ರನ್ನ ಅಭಿಮಾನಿಸೋದು, ಪ್ರೀತಿಸೋದು, ಇದ್ರ ಜೊತೆಲಿ ಅವ್ರ ದಾರಿನಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ನೋಡಿದ್ರಲ್ಲ, ಸಾಕಷ್ಟು ಜನ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅಪ್ಪು ಅವರು ಯಾವಾಗ್ಲೂ ನಮ್ಮೊಟ್ಟಿಗಿರ್ತಾರೆ, ನಾವು ಅವರಿಗೆ ಪ್ರತಿ ಕ್ಷಣನೂ ಶುಭ ಕೋರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.